ಲೋಕಾಯುಕ್ತರ ಗಣಿ ವರದಿ ರಿಲೀಸ್. ಸಿಎಂ ಸೇರಿ ಹಲವು ಸಚಿವರ ಅಕ್ರಮ ಬಯಲು. ಈಗ ಶುರುವಾಗಿದೆ ತಲೆದಂಡಕ್ಕೆ ಕ್ಷಣಗಣನೆ. ರಾಜ್ಯದ ಜನ ಕಾತರದಿಂದ ಕಾಯುತ್ತಿದ್ದ ಲೋಕಾಯುಕ್ತರ ಗಣಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. 9,000 ಪುಟಗಳ ಈ ವರದಿಯಲ್ಲಿ ಸಿಎಂ, ಮಾಜಿ ಸಿಎಂ, ಸಚಿವರು, ಶಾಸಕರು ಹಾಗೂ 600 ಅಧಿಕಾರಿಗಳ ಅಕ್ರಮ ಬಯಲಾಗಿದೆ. ಬನ್ನಿ ಈಗ ಮೊದಲಿಗೆ ಸಿಎಂ ಜಾತಕನ ನೋಡ್ಕೊಂಡ್ಬರೋಣ. ಇಡೀ ದೇಶಾದ್ಯಂತ ಕುತೂಹಲ ಮೂಡಿಸಿದ್ದ ಅಕ್ರಮ ಗಣಿ ವರದಿ ಸ್ಫೋಟಗೊಂಡಿದೆ. ತನಿಖಾ ವರದಿಯಲ್ಲಿ ಸಿಎಂ ಯಡಿಯೂರಪ್ಪ ಹೆಸರು ಇರುವುದನ್ನು ಲೋಕಾಯುಕ್ತರು ಸ್ಪಷ್ಟಪಡಿಸಿದ್ದಾರೆ. ಜಗತ್ತಿನಲ್ಲೇ ನಡೆಯದ ರೀತಿ ಸಿಎಂ ಕುಟುಂಬ ಅಕ್ರಮ ನಡೆಸಿದೆ ಅಂತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. ಪ್ರಮುಖವಾಗಿ ಸಿಎಂ 3 ರೀತಿಯ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಈ ವರದಿಯ ಸಾರಾಂಶ. ಸಿಎಂ ಚೆಕ್ ಮುಖಾಂತರ ಲಂಚ ಪಡೆದಿದ್ರೆ ಜಮೀನು ಖರೀದಿ ಹಾಗೂ ದೇಣಿಗೆ ಮೂಲಕವೂ ಅಕ್ರಮ ಎಸಗಿದ್ದಾರೆ ಅನ್ನೋದು ವರದಿಯಲ್ಲಿದೆ. ಇನ್ನು ಸಿಎಂ ಕುಟುಂಬದ ಮೇಲಿರೋ ಆರೋಪಗಳೇನು ಅನ್ನೋದನ್ನ ನೋಡಿದ್ರೆ, ಗಣಿ ಕಂಪನಿಗಳಿಂದ ಸಿಎಂ ಕುಟುಂಬಕ್ಕೆ 20 ಕೋಟಿ ಹಣ ಚೆಕ್ ರೂಪದಲ್ಲಿ ಸಂದಾಯವಾಗಿದೆ. ಇನ್ನು ಜಮೀನು ಖರೀದಿ ಹೆಸರಲ್ಲಿ ಹಣ ಸಂದಾಯ ಆಗಿದೆ. ವಿಶೇಷ ಅಂದ್ರೆ ರಾಚೇನಹಳ್ಳಿಯಲ್ಲಿ 1 ಕೋಟಿಗೆ 1 ಎಕರೆ ಜಮೀನು ಖರೀದಿ ಮಾಡಿ ಇದೇ ಜಮೀನನ್ನ ಸೌತ್ ವೆಸ್ಟ್ ಗಣಿ ಕಂಪನಿಗೆ 20 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ. 1 ಎಕರೆ ಜಮೀನು ರಾಚೇನಹಳ್ಳಿಯಲ್ಲಿ ಖರೀದಿ ಮಾಡಕ್ಕೆ ಸುಮಾರು 20 ಕೋಟಿ ಮುಖ್ಯಮಂತ್ರಿ ಕುಟುಂಬದವರು ತಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ ನಷ್ಟದಲ್ಲಿದ್ದ ಗಣಿ ಕಂಪನಿಗಳಿಂದ ಸಿಎಂ ಕುಟುಂಬಕ್ಕೆ ಹಣ ಸಂದಾಯವಾಗಿದೆ. ಸಿಎಂ ಕುಟುಂಬದ ಟ್ರಸ್ಟ್ಗಳಿಗೆ ದೇಣಿಗೆ ನೀಡಲಾಗಿದೆ. ವಿಶೇಷ ಅಂದ್ರೆ ಸಾಲ ಪಡೆದು ಸಿಎಂ ಕುಟುಂಬದ ಟ್ರಸ್ಟ್ಗಳಿಗೆ ದೇಣಿಗೆ ನೀಡಿದ್ದಾರೆ. ಇಷ್ಟೆಲ್ಲ ಅಕ್ರಮಗಳು ನಡೆದಿರೋದು ಸಿಎಂ ಕುಟುಂಬದಿಂದ ಅನ್ನೋದನ್ನ ತನಿಖಾ ವರದಿ ಸ್ಪಷ್ಟಪಡಿಸಿದೆ. ಈಗ ಉಳಿದಿರೋದು ಒಂದೇ ಒಂದು, ಸಿಎಂ ಮುಂದಿನ ನಡೆ ಏನು, ಬಿಜೆಪಿ ಹೈಕಮಾಂಡ್ ನಿರ್ಧಾರ ಏನು? ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಹಲವು ಜನನಾಯಕರ ಮೇಲಿನ ಅಕ್ರಮಗಳ ಆರೋಪಕ್ಕೆ ಇವತ್ತು ಅಧಿಕೃತತೆ ಬಂದಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಗಾದರೂ ಮಾಡಿ ಅಧಿಕಾರವನ್ನು ಉಳಿಸಿಕೊಳ್ಳಲೇಬೇಕು ಅನ್ನೋ ಬಂಡತನದಿಂದ ಡೆಲ್ಲಿಗೆ ಓಡಿದ್ದಾರೆ. ಈ ಬಾರಿಯೂ ಬಿಜೆಪಿ ಹೈಕಮಾಂಡ್ ಮತ್ತದೇ ನಾಟಕಗಳನ್ನ ಮಾಡಿ ಮತ್ತದೇ ಯಡಿಯೂರಪ್ಪನವರನ್ನೇ ಮುಂದುವರಿಸುತ್ತಾ. ಕ್ಯಾಮರಾ ಪರ್ಸನ್ ಕಿರಣ್, ಹೇಮಂತ್ ಹಾಗೂ ವೆಂಕಟೇಶ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಎಂ ಜೊತೆಯಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯ ಸರ್ಕಾರದ 4 ಸಚಿವರ ಹೆಸರು ಹಾಗೂ ಕಾಂಗ್ರೆಸ್ನ ಅನಿಲ್ ಲಾಡ್ ಹೆಸರು ಗಣಿ ವರದಿಯಲ್ಲಿ ಇದೆ. ಅವರ ವಿರುದ್ಧದ ಆರೋಪಗಳೇನು, ಬನ್ನಿ ನೋಡೋಣ. ಗಣಿ ಅಕ್ರಮದಲ್ಲಿ ಸಿಎಂ ಅಷ್ಟೇ ಅಲ್ಲ, ಮಾಜಿ ಸಿಎಂ ಕುಮಾರಸ್ವಾಮಿ, ಬಿಜೆಪಿಯ ಹಲವು ಸಚಿವರು, ಶಾಸಕರು, ಕಾಂಗ್ರೆಸ್ನ ಸಂಸದರೊಬ್ಬರು ಭಾಗಿಯಾಗಿರೋ ಆರೋಪವಿದೆ. ಒಬ್ಬೊಬ್ಬರ ಮೇಲೂ ಹಲವು ಆರೋಪಗಳು ಕೇಳಿಬಂದಿವೆ. ಹಾಗಾದ್ರೆ ಸಿಎಂ ಹೊರತಾಗಿ ಇನ್ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಅನ್ನೋದನ್ನ ನೋಡೋಣ. ಗಣಿ ವರದಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೆಸರು. 2 ಕಂಪನಿಗಳಿಗೆ ಅಕ್ರಮವಾಗಿ ಗಣಿ ಗುತ್ತಿಗೆ ನೀಡಿರೋ ಆರೋಪ ಕುಮಾರಸ್ವಾಮಿ ಮೇಲಿದೆ. ಜಂತಕಲ್ ಎಂಟರ್ಪ್ರೈಸಸ್, ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕುಮಾರಸ್ವಾಮಿ ಲೈಸೆನ್ಸ್ ನೀಡಿರೋ ಆರೋಪವಿದೆ. ರೆಡ್ಡಿ ಸಹೋದರರು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪವಿದೆ. ಈ ಬಗ್ಗೆ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರವಾಸೋದ್ಯಮ ಸಚಿವ ಜನಾರ್ದನ ರೆಡ್ಡಿ ಮೇಲೆ ಸಂಪತ್ತು ಹಾಗೂ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋ ಆರೋಪವಿದೆ. ಅಷ್ಟೇ ಅಲ್ಲ, ಕಿಕ್ ಬ್ಯಾಕ್ನಲ್ಲಿ 40% ರಿಂದ 50% ವಸೂಲಿ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಅಕ್ರಮ ಗಣಿಗಾರಿಕೆ ನಡೆಸಿರೋ ಆರೋಪ ಜನಾರ್ದನ ರೆಡ್ಡಿ ಮೇಲಿದೆ. ಕಂದಾಯ ಸಚಿವ ಕರುಣಾಕರ ರೆಡ್ಡಿ ಮೇಲೂ ಅಕ್ರಮ ಗಣಿಗಾರಿಕೆ ನಡೆಸಿರೋ ಆರೋಪವಿದೆ. ಅಕ್ರಮ ಅದಿರು ಸಾಗಾಟ, ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪವಿದೆ. ಆರೋಗ್ಯ ಸಚಿವ ಶ್ರೀರಾಮುಲು ಕೂಡ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಅಂಶ ಲೋಕಾಯುಕ್ತರ ತನಿಖೆಯಿಂದ ಗೊತ್ತಾಗಿದೆ. ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಶ್ರೀರಾಮುಲು ಅಕ್ರಮ ಗಣಿಗಾರಿಕೆಯಲ್ಲಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಆರೋಪವಿದೆ. ಈ ಮೂಲಕ ಕರ್ನಾಟಕದಲ್ಲಿ ಗಣಿಗಾರಿಕೆ ಇಲ್ಲ ಅಂತಿದ್ದ ರೆಡ್ಡಿ ಸಹೋದರರು ಹಾಗೂ ಶ್ರೀರಾಮುಲು ನಮ್ಮ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗಿದೆ. ವಸತಿ ಸಚಿವ ವಿ ಸೋಮಣ್ಣ ಕೂಡ ಅಕ್ರಮ ಗಣಿಗಾರಿಕೆ ಆರೋಪ ಹೊತ್ತಿದ್ದಾರೆ. ಅಕ್ರಮ ಸಾಗಣೆ ಜೊತೆಗೆ ಸೋಮಣ್ಣ ಮಕ್ಕಳ ಕಂಪನಿಯಿಂದಲೂ ಅಕ್ರಮ ನಡೆದಿರೋ ಆರೋಪವಿದೆ. ಇನ್ನು ಸಚಿವರಷ್ಟೇ ಅಲ್ಲ, ಬಿಜೆಪಿ ಪಕ್ಷದ ಶಾಸಕರೊಬ್ಬರ ಮೇಲೂ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿಬಂದಿದೆ. ಕೂಡ್ಲಿಗಿ ಕ್ಷೇತ್ರದ ಬಿಜೆಪಿ ಶಾಸಕ ನಾಗೇಂದ್ರ ಅಕ್ರಮ ಗಣಿಗಾರಿಕೆ ಹಾಗೂ ಅಕ್ರಮ ಸಾಗಣೆ ನಡೆಸಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನವರೇನೂ ಸಾಚಾ ಅಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಕಾಂಗ್ರೆಸ್ ಸಂಸದರೊಬ್ಬರ ಮೇಲೂ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿಬಂದಿದೆ. ಸಂಸದ ಅನಿಲ್ ಲಾಡ್ ಬೇರೆಯವರ ಗಣಿ ಕಂಪನಿಯಲ್ಲಿ ಅಕ್ರಮ ಮಾಲೀಕತ್ವ ಹೊಂದಿದ್ದಲ್ಲದೆ ಬೇರೆಯವರ ಲೈಸೆನ್ಸ್ನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋದು ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗಿದೆ.
ಹೀಗೆ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷದವರ ಅಕ್ರಮ ಗಣಿಗಾರಿಕೆ ಅಧ್ಯಾಯ ಲೋಕಾಯುಕ್ತ ತನಿಖೆಯಿಂದ ಎಳೆ ಎಳೆಯಾಗಿ ಬಿಚ್ಚಿಕೊಂಡಿದೆ. ಗಣಿ ಅಕ್ರಮದಲ್ಲಿ 600ಕ್ಕೂ ಹೆಚ್ಚು ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅನ್ನೋದನ್ನ ಲೋಕಾಯುಕ್ತ ವರದಿ ಬಹಿರಂಗ ಮಾಡಿದೆ. ರಾಜಕಾರಣಿಗಳಷ್ಟೇ ಅಲ್ಲ, ಗಣಿ ಅಕ್ರಮದಲ್ಲಿ ಉನ್ನತ ಸ್ಥಾನದಲ್ಲಿರೋ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅಂದರೆ ಅಕ್ರಮ ಗಣಿಗಾರಿಕೆಯಲ್ಲಿ 10-20 ಅಧಿಕಾರಿಗಳಲ್ಲ, ಬರೋಬ್ಬರಿ 787 ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಈ ಎಲ್ಲ ಭ್ರಷ್ಟರ ಬಣ್ಣವನ್ನ ಲೋಕಾಯುಕ್ತ ವರದಿ ಬಟಾ ಬಯಲು ಮಾಡಿದೆ. ಸುವರ್ಣ ನ್ಯೂಸ್ 24/7 ಬೆಂಗಳೂರು.